ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾವು ಈ ನಕ್ಷತ್ರದವ್ರನ್ನ ಧರಣಿಯನ್ನೇ ಆಳ್ತಾರೆ ಅಂತ ಹೇಳಿ ಆಡುಭಾಷೆಯಲ್ಲಿ ಅಂತೀವಿ. ತುಂಬಾ ಜನ ಗೊತ್ತಾಗ್ತಿರ್ಬೋದು ನಾನು ಯಾವ ನಕ್ಷತ್ರದ ಬಗ್ಗೆ ಈ ಮಾಸ ತಿಳಿಸ್ಕೊಡ್ತೇನೆ ಅಂತ ಹೇಳಿ. ಅದೇ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಬರತಕ್ಕಂಥದ್ದು 1, 2, 3, 4 ಅಂದ್ರೆ 4 ಪಾದಗಳು ಕೂಡ ಇದು ನಿಮಗೆ ಮೇಷರಾಶಿಯಲ್ಲಿ ಬರತಕ್ಕಂಥದ್ದಾಗಿರುತ್ತೆ. ಇನ್ನು ಭರಣಿ ನಕ್ಷತ್ರ ಮನುಷ್ಯಗಣದ ನೇಚರ್ ಇರುತ್ತೆ. ಅಂದ್ರೆ ಈ ಕಡೆ ಕೋಪವೂ ಮಾಡ್ಕೊಳ್ತಾರೆ, ಸಾಫ್ಟ್ ನೇಚರ್ಗೆ ಸಾಫ್ಟ್ ನೇಚರು ಆಗ್ತದೆ. ಅಂದ್ರೆ ಮನುಷ್ಯ ನಾನು ಹೇಳಿರ್ತೀನಿ, ದೇವಗಣ ಸಾಫ್ಟ್ ನೇಚರ್, ಅವ್ರಾಯ್ತು ಅವ್ರ ಕೆಲಸವಾಯ್ತು ಆರಾಮಾಗಿರತಕ್ಕಂಥವ್ರು. ರಾಕ್ಷಸ ಗಣ ಸ್ವಲ್ಪ ಕೋಪ ಮಾಡ್ಕೊಳ್ತಿರ್ತಾರೆ, ಸ್ವಲ್ಪ ಜಗಳವನ್ನ ಆಡ್ತಿರ್ತಾರೆ, ಕೋಪತಾಪ ಜಾಸ್ತಿ, ಸ್ಟ್ರೈಟ್ ಫಾರ್ವರ್ಡ್, ಮತ್ತೆ ನಿಷ್ಠೂರ ಮಾಡೋದ್ರಲ್ಲಿ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಎತ್ತಿದ ಕೈ. ಆದರೆ ಮನುಷ್ಯ ಆ ಥರ ಅಲ್ಲ. ಮನುಷ್ಯಗಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೋಪವೂ ಮಾಡ್ಕೊಳ್ತಾರೆ, ಸಾಫ್ಟಾಗೂ ಇರ್ತಾರೆ. ಯಾವಾಗ ಟೆಂಪರರಿ ಮಾಡಿಕೊಂಡು ತಿರುಗಿ ಬಿಡ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ. ಆ ಥರ ನಕ್ಷತ್ರ ಸ್ವಭಾವ ಇರತಕ್ಕಂಥವ್ರು. ಇನ್ನು ಈ ನಕ್ಷತ್ರದಲ್ಲಿ ಜನನವಾಗತಕ್ಕಂಥವ್ರಿಗೆ ಬರತಕ್ಕಂಥ ಅಕ್ಷರಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಲಿ, ಲು, ಲೇ ಹಾಗೂ ಲೋ. ಈ ನಕ್ಷತ್ರದಲ್ಲಿ ಜನನವಾದಂತಹ ಮಕ್ಕಳಿಗೆ ಈ ಅಕ್ಷರಗಳಲ್ಲಿ ಹೆಸರಿಟ್ರೆ ಖಂಡಿತವಾಗಿಯೂ ಶುಭವಾಗತ್ತೆ. ಇನ್ನು ಇವರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಗುಂಗುರು ಕೂದಲಿರುತ್ತೆ ಅವರಿಗೆ, ಬಹಳ ಎತ್ತರವಾದಂತಹ ಮೈಕಟ್ಟಿರತಕ್ಕಂಥವರು, ಸದಾಕಾಲ ಹೃದಯ ಶ್ರೀಮಂತಿಕೆಯನ್ನ ಮನಸ್ಸಲ್ಲಿ ತುಂಬಿಕೊಂಡಿರ್ತಾರೆ, ಹಾಗೂ ಮಂದಹಾಸದ ಮುಖ, ಅಟ್ರಾಕ್ಷನ್ ಫೇಸ್ ಉಳ್ಳತಕ್ಕಂಥವರಾಗಿರ್ತಾರೆ. ಇನ್ನು ಭರಣಿ ನಕ್ಷತ್ರ ದೇವತೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಶುಕ್ರ. ಸದಾಕಾಲ ಚುರುಕು ಮನಸ್ಥಿತಿ, ತುಂಬ ಆಕ್ಟಿವ್ ಇರ್ತಾರೆ. ಯಾವ ಕೆಲಸ ಕಾರ್ಯಗಳು ಕೊಟ್ಟರು ಕೂಡ ನಾನು ಮಾಡಬೇಕು, ಅಗ್ರೆಸಿವ್ ಆಗಿರಬೇಕು, ಒಳ್ಳೆ ಲೀಡರ್ಶಿಪ್ ಇರತಕ್ಕಂಥ ನಕ್ಷತ್ರದವರು ಇವರು. ಎಲ್ಲವನ್ನು ಕೂಡ ಕಲಿತಾರೆ, ಎಲ್ಲವನ್ನು ಕೂಡ ಕಲಿಸ್ತಾರೆ ಕೂಡ. ಇವರ ಫ್ಯಾಮಿಲಿಯಲ್ಲಿ ತುಂಬ ಜನ ವಿದ್ಯಾವಂತರಿರ್ತಾರೆ. ಇವರು ಕೂಡ ಒಳ್ಳೆ ವಿದ್ಯೆಯನ್ನ, ವಿನಯವನ್ನ, ಸತ್ಕೀರ್ತಿಯನ್ನ ರೂಢಿಸ್ಕೊಳ್ಳುವಂತರಾಗಿರ್ತಾರೆ. ಸಜ್ಜನರ ಸಹವಾಸ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಶಿಪ್ ಸರ್ಕಲ್ ತುಂಬ ಚೆನ್ನಾಗಿರತಕ್ಕಂಥದ್ದು. ಎಲ್ಲರೊಂದಿಗೂ ಕೂಡ ತುಂಬ ಚೆನ್ನಾಗಿ ಬೆರೆಯತಕ್ಕಂಥ ಗುಣ ಉಳ್ಳತಕ್ಕಂಥವರಾಗಿರ್ತಾರೆ. ಸುಖ ಜೀವನವನ್ನು ನಡೆಸತಕ್ಕಂಥವರು, ದಿಟ್ಟ ಹಾಗೂ ಹಠಮಾರಿ. ಹಿಡಿದಿದ್ದ ಕೆಲಸವನ್ನ ಮುಗಿಸೋವರೆಗೂ ಬಿಡೋದೇ ಇಲ್ಲ. ಒಳ್ಳೆ ದಿಟ್ಟತನವಿರುತ್ತೆ. ಯಾರೇ ಬರಲಿ, ಎಂಥವರೇ ಬರಲಿ ಫೇಸ್ ಮಾಡುವಂತರಾಗ್ತಾರೆ. ಅಂದ್ರೆ ಫೇಸ್ ಮಾಡ್ತಾರೆ, ಎದುರಿಸ್ತಾರೆ. ಅಂದ್ರೆ ಹಠಮಾರಿ. ಕೈಲಿ ಯಾವ ಕೆಲಸ ಹಿಡಿತಾರೋ ಕೆಲಸ ಈಡೇರಬೇಕು. ಮತ್ತೆ ಸತ್ಯಪ್ರಿಯರು. ಸುಳ್ಳನ್ನು ಅವರು ಪ್ರೋತ್ಸಾಹಿಸೋದಿಲ್ಲ. ಸುಳ್ಳು ಆಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ನಿಂತ್ಕೊಳ್ತಾರೆ. ಯಾರು ಸರ್ಕಲ್ ಸುಳ್ಳು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಸೇರೋದೇ ಇಲ್ಲ, ಸಪ್ರೇಟ್ ಆಗ್ಬಿಡ್ತಾರೆ. ಅಂದ್ರೆ ಸತ್ಯಪ್ರಿಯರು. ಸದಾಕಾಲ ಸತ್ಯವನ್ನೇ ಹೇಳಬೇಕು, ಸತ್ಯತೆಯಿಂದನೇ ಜೀವನ ಮಾಡಬೇಕು, ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಇರಬೇಕು, ಯಾರಿಗೂ ದ್ರೋಹ ಮೋಸವನ್ನ ಮಾಡಬಾರ್ದು. ಈ ತರ ಒಳ್ಳೆ ಗುಣಲಕ್ಷಣವನ್ನ ಹೊಂದಿರತಕ್ಕಂಥವ್ರು ಭರಣಿ ನಕ್ಷತ್ರದವರು. ಇನ್ನು ಭರಣಿ ನಕ್ಷತ್ರದವರ ಮೈನಸ್ ಪಾಯಿಂಟ್ಸ್ಗಳೇನು, ಯಾವ ಮೈನಸ್ ಥಿಂಗ್ಸ್ನವರು ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಅವರಿಗಿರತಕ್ಕಂಥ ಅಹಂಕಾರ. ಭರಣಿ ನಕ್ಷತ್ರ ತುಂಬಾ ಜನ ಇದನ್ನು ನೋಡ್ಕೊಂಡಿದ ತಕ್ಷಣ ಬೇಜಾರಾಗ್ಬೋದು, ತುಂಬಾ ಜನಕ್ಕೆ ಕೋಪನೂ ಬರ್ತಿರ್ಬೋದು. ಕೂತ್ಕೊಂಡು ಯೋಚನೆ ಮಾಡಿ, ಖಂಡಿತವಾಗಿ ಅದು ಸತ್ಯ ಅಂತ ಅನ್ಸುತ್ತೆ. ತುಂಬಾ ಬೇಗ ಪ್ರವೋಕ್ ಆಗ್ತೀರಿ. ಎಲ್ಲವೂ ನಿಮಗೆ ಯಥೇಚ್ಛವಾಗಿ ಲಭಿಸ್ತಾ ಹೋದಷ್ಟು ನೀವು ಹಿಂದೆ ಬಂದಿರತಕ್ಕಂಥ ದಾರಿಯನ್ನು ಮರೆಯುವಂತರಾಗ್ತೀರ. ಕೆಲವೊಂದು ವಿಚಾರದಲ್ಲಿ ಅಹಂಕಾರ ತಲೆಗೆ ಇರುತ್ತೆ. ಆಡತಕ್ಕಂಥ ಮಾತಿನ ಮೇಲೆ ಹಿಡಿತವಿರೋದಿಲ್ಲ. ಕೆಲವೊಂದು ಬಾರಿ ನೀವು ಆಡತಕ್ಕಂಥ ಮಾತುಗಳೇ ನಿಮ್ಗೆ ನಿಷ್ಠೂರವಾಗತಕ್ಕಂಥದ್ದು. ಹಾಗಾಗಿ ನಿಮ್ಮ ಹತ್ರ ಇದೆಯೋ ಇಲ್ವೋ, ಮುಂದೆ ಬರುತ್ತೋ ಅಥವಾ ಈಗ ಬಂದಿದೆಯೋ, ನಿಮ್ಮ ಮನಸ್ಥಿತಿ, ನೀವು ಆಡತಕ್ಕಂಥ ಮಾತುಗಳು ಚೇಂಜ್ ಆಗದೇ ಇರಲಿ. ಮೊದಲು ಯಾವ ರೀತಿ ಇದ್ರಿ ಅದೇ ರೀತಿ ಇರೋವಂತರಾಗಿ. ಖಂಡಿತವಾಗಿಯೂ ಗೌರವ ಕೀರ್ತಿ ಇನ್ನೂ ಯಥೇಚ್ಛ ವೃದ್ಧಿ ಆಗತ್ತೆ. ನಿದ್ದೆ ಪ್ರಿಯರು ನೀವು, ಸೋಂಬೇರಿ ಒಂದಷ್ಟು ವಿಚಾರಕ್ಕೆ. ಸದಾಕಾಲ ನಿದ್ದೆ ಮಾಡಬೇಕು. ಸ್ವಲ್ಪ ಆಲಸ್ಯವೂ ಇರುತ್ತೆ. ಇವತ್ತು ಕೆಲಸವನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ. ಕೆಲಸ ಮಾಡ್ತೀರಿ, ಹಿಡ್ದಿದ್ದ ಕೆಲಸವನ್ನ ಮುಗಿಸೋರ್ಗು ನಿಮ್ಗೆ ಸಮಾಧಾನವೇ ಇಲ್ಲ. ಆದರೆ ಒಂದ್ಸಲಿ ಸೋಂಬೇರಿತನ ಮೈಗೂಡಿಸ್ಕೊಂಡ್ಬಿಟ್ರೆ ಎಲ್ಲವನ್ನು ಕೂಡ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿರ್ತೀರಿ. ಇಡೀ ದೇಹ ಉಷ್ಣಾಂಶದಿಂದ ಕೂಡಿರುತ್ತೆ. ಸ್ವಲ್ಪ ಡಿಹೈಡ್ರೇಷನ್ ಪ್ರಾಬ್ಲಮ್ಸ್ಗಳು ಕೂಡ ನಿಮಗೆ ಬಾಧಿಸತಕ್ಕಂಥದ್ದಾಗತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಈ ವಿಚಾರವಾಗಿ ಗಮನವನ್ನು ಹರಿಸಿ. ಸದಾಕಾಲ ಸಿಡುಕ್ತಿರ್ತೀವಿ. ತುಂಬ ಜನ ಹೇಳ್ತಿರ್ತಾರೆ, ವ್ಯಕ್ತಿನ ಮಾತಾಡಿಸ್ಬಾರ್ದಪ್ಪ, ಕರೆಕ್ಟಾಗಿ ರಿಪ್ಲೈ ಮಾಡೋದಿಲ್ಲ, ಸಿಡುಕ್ತಿರ್ತಾನೆ, ಏನನ್ನ ಹೇಳಿದ್ರು ಕೂಡ ರೇಗ್ ಬಿಡತಕ್ಕಂಥದ್ದು, ಸರಿಯಾಗಿ ಮಾತಾಡೋದಿಲ್ಲ, ಕರೆಕ್ಟಾಗಿ ರಿಪ್ಲೈ ಮಾಡೋದಿಲ್ಲ. ಈ ಥರ ಕೆಟ್ಟ ಹೆಸರನ್ನ ಭರಣಿ ನಕ್ಷತ್ರ ತೆಗೆದುಕೊಂಡ್ಬಿಡ್ತೀರಿ. ಜಾಗ್ರತೆ, ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಒಂದಷ್ಟು ವಿಚಾರವನ್ನ ಜೀವನದಲ್ಲಿ ತಿಳ್ಕೊಳ್ಳೋದಿದೆ. ಪ್ರಮುಖವಾಗಿ ಓವರ್ ಥಿಂಕಿಂಗ್,
ಅನ್ನೆಸೆಸರಿ ಒಂದಷ್ಟು ವಿಚಾರಕ್ಕೆ ಥಿಂಕ್ ಮಾಡ್ತಾನೆ ಕೂತಿರ್ತೀರಿ. ಅದು ಆಕ್ಟ್ ಆಗುತ್ತಾ ಬಿಡುತ್ತೋ ನೀವು ಯೋಚನೆ ಮಾಡೋದಿಲ್ಲ. ಓವರ್ ಥಿಂಕ್ ಅಷ್ಟು ಸುಲಭವಲ್ಲ, ಅಷ್ಟು ನಿಮಗೆ ಉಪಯುಕ್ತವೂ ಅಲ್ಲ, ಅದರಿಂದ ನಷ್ಟವನ್ನೇ ಅನುಭವಿಸತಕ್ಕಂಥದ್ದು. ಹಾಗಾಗಿ ಓವರ್ ಥಿಂಕ್ ಅನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಉಪಕಾರದ ಸ್ಮರಣೆಯು ಕೂಡ ಕಮ್ಮಿ ಇರುತ್ತೆ. ನಿಮ್ಗೆ ಯಾರೋ ಸಹಾಯ ಮಾಡಿರ್ತಾರೆ ನಿಮ್ ಕಷ್ಟದ ಸಮಯದಲ್ಲಿ, ನಿಮ್ಮ ಜೊತೆ ನಿಂತಿರ್ತಾರೆ, ನಿಮ್ ಕೈಡದ ಮೇಲೆತ್ತಿರ್ತಾರೆ, ಅಂಥವ್ರನ್ನ ಮರ್ತು ಬಿಡ್ತೀರಿ ನೀವು ಬೇಗ. ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತೀರಿ ಯಾವುದೋ ಒಂದು ವಿಚಾರದಲ್ಲಿ. ಆತನ ಸಹಾಯವನ್ನ ನೀವು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಪ್ರೆಸೆಂಟ್ ಸಂದರ್ಭವನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರೋ ಹೊರತು ಈತ ನನಗೆ ಹೆಲ್ಪ್ ಮಾಡಿದ್ರೆ ನನ್ನ ಕಷ್ಟದ ಸಮಯದಲ್ಲಿ, ನನಗೆ ಕಷ್ಟದ ಸಮಯದಲ್ಲಿ ಬೆನ್ನೆಲುಬು ನಿಂತ್ಕೊಂಡ, ಈತ ಇಲ್ದವ್ರು ನಾನು ಇಷ್ಟು ಬರಕ್ಕೆ ಮೇಲೆ ಸಾಧ್ಯವೇ ಆಗ್ತಿರಲಿಲ್ಲ. ಈ ತರ ಒಂದಷ್ಟು ಉಪಕಾರ ಬುದ್ಧಿಗಳು ನಿಮಗೆ ಕಮ್ಮಿ ಇರತಕ್ಕಂಥದ್ದು. ಸ್ವಲ್ಪ ಜನರ ಮೇಲೆ ವಿಶ್ವಾಸ ಬರಲಿ, ಹಿಂದೆ ಮಾಡಿರ್ತಕ್ಕಂಥ ಸಹಾಯದ ಮೇಲೆ ಗೌರವ ಇರಲಿ. ಖಂಡಿತವಾಗಿಯೂ ಯಶಸ್ಸು ಲಾಭ ಇನ್ನು ಎತ್ತರಕ್ಕೆ ಬೆಳೀತಾ ಹೋಗುತ್ತೆ. ಇನ್ನು ನೀವು ಯಾವ ಕೆಲಸ ಕಾರ್ಯಗಳನ್ನ, ಯಾವ ಉದ್ಯೋಗವನ್ನ ಪ್ರಮುಖವಾಗಿ ಭರಣಿ ನಕ್ಷತ್ರದವ್ರು ಮಾಡಿದ್ರೆ ಲಾಭವಾಗುತ್ತೆ ಅಂದ್ರೆ, ಮನರಂಜನೆ ಸಂಬಂಧಪಟ್ಟಿದ ಇಂಥದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಲಾಭವಾಗುತ್ತೆ. ಆಂಕರಿಂಗ್ ಮಾಡಬಹುದು, ನೀವು ಒಳ್ಳೆ ಮಾತುಗಾರ ಆಗಿರೋದ್ರಿಂದ. ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡುವಂತರಾಗ್ಬೋದು, ಒಳ್ಳೆ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಆಗ್ಬೋದು, ಶೃಂಗಾರದ ವಸ್ತುಗಳನ್ನ ವ್ಯಾಪಾರ ವ್ಯವಹಾರವನ್ನು ಮಾಡ್ಬೋದು, ಬಟ್ಟೆ ಬಿಸ್ನೆಸ್ ಖಂಡಿತವಾಗಿ ಕೈ ಹಿಡಿಯತಕ್ಕಂಥದ್ದಾಗತ್ತೆ, ಪರ್ಫ್ಯೂಮ್ ಬಿಸ್ನೆಸ್ಗಳನ್ನ ಮಾಡ್ಬೋದು, ಎಕ್ಸ್ಪೋರ್ಟ್ಸ್ಗಳನ್ನ ಮಾಡ್ಬೋದು ಬೇರೆ ಕಂಟ್ರಿಗೆ, ಅದು ಕೂಡ ಒಳ್ಳೆ ಇನ್ಕಮ್ ಅನ್ನು ತಂದುಕೊಡತಕ್ಕಂಥದ್ದು. ಹಾಗೆಯೇ ಪಶು ಸಾಗಾಣಿಕೆ, ಕೃಷಿ, ಪ್ರಮುಖವಾಗಿ ಮನೆಯನ್ನ ಕಟ್ಟಿ ವ್ಯಾಪಾರವನ್ನು ಮಾಡತಕ್ಕಂಥದ್ದು. ಈ ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನಿಮ್ಮ ನೀವು ಭರಣಿ ನಕ್ಷತ್ರ ತೊಡಗಿಸ್ಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆ ಲಾಭ ಕಟ್ಟಿಟ್ಟ ಬರುತ್ತೆ. ಇನ್ನು ಸದಾಕಾಲ ಭರಣಿ ನಕ್ಷತ್ರದವರು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ, ಆ ಗುರುರಾಯರು ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿ ಮನಸ್ಸಿಗೆ ಸುಖವನ್ನ, ಶಾಂತಿಯನ್ನ ಹಾಗೂ ನೆಮ್ಮದಿಯನ್ನ ಕೊಡುವಂತರಾಗ್ತಾರೆ. ತಿಳಿದಿರಲಿ, ಪ್ರತಿ ಶನಿವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಜೇನುತುಪ್ಪವನ್ನು ದಾನವಾಗಿ ಕೊಡಿ ಭರಣಿ ನಕ್ಷತ್ರದವರು. ನಿಮ್ಮಲ್ಲಿರತಕ್ಕಂಥ ಎಲ್ಲ ಕರ್ಮಗಳು ದೂರವಾಗುತ್ತೆ. ಶುಭವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಖಂಡಿತವಾಗಿಯೂ ನೋಡುವಂತರಾಗ್ತೀರ. ಭರಣಿ ನಕ್ಷತ್ರದವರು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದಬಹುದು. ಆದರೆ ನಾನು ಅನ್ನತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಿಮ್ಮಿಂದ ದೂರ ಮಾಡಿಕೊಂಡ್ರೆ ಖಂಡಿತ ಅಭಿವೃದ್ಧಿ, ಮನಸ್ಸಿನ ಇಷ್ಟೈಶ್ವರ್ಯ ಸದಾಕಾಲ ನಿಮ್ಮದಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಹಾಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುವ ಮುಖಾಂತರ ಪ್ರತಿನಿತ್ಯವೂ ಕೂಡ ನೀವು ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.